ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ವೈಎಂಐ ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಧರ್ಮಸ್ಥಳಕ್ಕೊಬ್ಬ ನಿಜವಾಗಿಯೂ ಕಾನೂನಾತ್ಮಕವಾಗಿ ಹೋರಾಡುವಂಥ ವ್ಯಕ್ತಿ ಶಕ್ತಿ ಸಿಕ್ಕನ. ಯಾಕಂದರೆ ಕಳೆದ 15-16 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಪಾಪ ಹೋರಾಟಗಾರರು ಇವತ್ತು ದಣದಿದ್ದಾರೆ. ನ್ಯಾಯ ಸಿಗ್ತಾ ಇಲ್ಲ. ಸಾವುಗಳಂತೆ ಆಗಿದ್ದು ಸುಳ್ಳಲ್ಲ, ಉಗಿದಿದ್ದೇನು ಸುಳ್ಳಲ್ಲ, ಹೆಣಗಳನ್ನು ಅನಾಥಗಳು ಮುಚ್ಚೋಗಿದ್ದೇನು ಸುಳ್ಳೇನಲ್ಲ, ಅಲ್ಲೇ ಹೆಣ್ಣುಮಕ್ಳ ಮೇಲೆ ಅತ್ಯಾಚಾರ ಆಗಿದ್ದೇನು ಸುಳ್ಳಲ್ಲ, ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದ್ದು ಸುಳ್ಳಲ್ಲ, ಇವ್ಯಾವು ಸುಳ್ಳಲ್ಲ. ಆದರೆ ಇದನ್ನು ಹೊರಗೆ ಹೇಳೋರು ಯಾರು? ಸಾಕ್ಷಿನೇ ಇಲ್ಲ. ಸಾಕ್ಷಿ ಇದ್ದರು ಅದ್ರ ವಿವರಿಸಿ ಹೇಳುವಂಥವ್ರು ಇಲ್ಲ, ಅದನ್ನು ನಂಬಿಸುವಂಥ ವಾತಾವರಣ ಇಲ್ಲ. ಕಳೆದ 3-4 ದಶಕಗಳಿಂದ ಈ ಕೇಸುಗಳೆಲ್ಲ ಮುಚ್ಚುವಂಥ ಕೆಲಸ ಜಂಟಿಯಾಗಿ ಒಂದು ಕಾನೂನು ಪಂಡಿತರು ಜೊತೆಗೆ ಒಂದಿಷ್ಟು ಈ ಪತ್ರಿಕಾ ರಂಗದ ಪಂಡಿತರು, ರಾಜಕಾರಣಿಗಳು, ಧರ್ಮಸ್ಥಳದ ಧರ್ಮವನ್ನು ಉಳಿಸ್ಕೋಬೇಕು ಅನ್ನೋಂಥ ನೆಪದಲ್ಲೇ ಈ ಎಲ್ಲ ಅನಾಚಾರಗಳನ್ನು, ಈ ಎಲ್ಲ ಅತ್ಯಾಚಾರಗಳನ್ನು ಕೆಲವು ಜನ, ಎಲ್ಲರೂ ಅಲ್ಲ, ಮುಚ್ಚಾಕ್ತಾ ಬಂದಿದ್ದಾರೆ, ತೆರೆ ಹಾಕ್ತಾ ಬಂದಿದ್ದಾರೆ. ಅದರಲ್ಲೂ ದುಡ್ಡಿದ್ದಂಥವರು, ಧರ್ಮದ ಹೆಸರಲ್ಲಿ ವ್ಯಾಪಾರ ಮಾಡುವಂಥವರು, ರಾಜಕೀಯ ಮಾಡುವಂಥವರು ಎಲ್ಲರೂ ಒಕ್ಕಟ್ಟಾಗಿ ಅಲ್ಲಿಯ ಸತ್ಯಗಳನ್ನು, ಸತ್ತವರ ಸತ್ಯಗಳನ್ನು, ಅದರಿದ್ದಂಥ ಸತ್ಯಗಳನ್ನು ಮುಚ್ಚಾಕೋ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದರು. ಹೋರಾಟದಂತೆ ನಿರಂತರದ. ಅದರಲ್ಲೂ ಸೌಜನ್ಯಾಳ ಹತ್ಯೆ ಆದಮೇಲದಂತೂ ಅದು ತೀವ್ರ ಸ್ವರೂಪ ಪಡೆದದ. ಅದು ಮಾತ್ರ ಸುಳ್ಳೇನಲ್ಲ. ಒಂದು ಹೋರಾಟಕ್ಕೆ ಒಂದು ಇವತ್ತು ನೆಲೆ ಬೆಲೆ ಸಿಕ್ಕದ. ಹೇಗೋ ಒಂದು SIT ನೇಮಿಸಿದ್ದಾರೆ. SITಗೆ ಪೊಲೀಸ್ ಠಾಣೆ ಅಧಿಕಾರ ಕೊಟ್ಟಿದ್ದಾರೆ.